ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಕೆಲವೊಂದು ತರಕಾರಿಗಳ್ನು ಸಹ ಹಾಕ್ತೀನಿ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಬಟಾಣಿ ಇದ್ದರೆ ಹಾಕ್ತೀನಿ, ಇಲ್ಲ ಅಂದರೆ ಸೀಸನಲ್ಲಿದ್ದಾಗ ಕಂಪಲ್ಸರಿಯಾಗಿ ಹಾಕ್ತೀನಿ. ಸೊ ಆವಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅವಲಕ್ಕಿ ಉಪ್ಪಿಟ್ಟಿಗೆ. ನನಗೆ ನನ್ನ ಹಸ್ಬೆಂಡ್ಗೆ ತರಕಾರಿ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದರೆ ಸಖತ್ತು ಇಷ್ಟ ಆಗುತ್ತೆ. ಸೊ ಮಕ್ಕಳು ಕೂಡ ಎದ್ರು ಆ್ಯಂಡ್ ಅವ್ರಿಗೂ ಸಹ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಆ್ಯಂಡ್ ವಾಟರ್ ಬಾಟಲ್ಗೆ ನೀರೆಲ್ಲ ಫಿಲ್ ಮಾಡಿ ಮಾಡ್ತಾಯಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ರಾಗಿ ಸರಿನೂ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನನ್ನ ಮಕ್ಕಳಿಗಂತೂ ರಾಗಿ ಸರಿ ಎಷ್ಟು ಇಷ್ಟ ಅಂದರೆ ಸೊ ಅವರು ಅದನ್ನು ಬಿಟ್ಟೇ ಇರೋದಿಲ್ಲ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಅಂದರೆ ಅವರಿಗೆ ರಾಗಿ ಸರಿನೇ ಕಂಪಲ್ಸರಿಯಾಗಿ ತಿನ್ನಿಸ್ತೀನಿ ನಾನು. ಪಪ್ಪಿ ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಅವಲಕ್ಕಿ ಉಪ್ಪಿಟ್ಟಿಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಸೊ ಫಸ್ಟು ಕಡಲೆ ಬೀಜನ ಕರ್ಕೊಂಬಿಟ್ಟು ಸೈಡಿಗಿಟ್ಟು ಆಮೇಲೆ ಒಗ್ಗರಣೆನ ಹಾಕೋಣ ಅಂತ. ಸೊ ಅವಲಕ್ಕಿ ಉಪ್ಪಿಟ್ಟಿಗೆ ಆಗಿರಲಿ ಇಲ್ಲ ಚಿತ್ರಾನ್ನಕ್ಕೆ ಆಗಿರಲಿ ಮೇಲ್ಗಡೆ ಕಡಲೆ ಬೀಜ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಸಿಂಪಲ್ಲಾಗಿ ಈ ರೀತಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಉದ್ದಕ್ಕೆ ಹೆಚ್ಚಿರೋದು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಉಪ್ಪು ಸ್ವಲ್ಪ, ಆಮೇಲೆ ತರಕಾರಿ ಎಲ್ಲ ಹಾಕಿಬಿಟ್ಟು ಫ್ರೈ ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಅವಲಕ್ಕಿನ ನೆನೆಸಿ ಅದು ನೀರೆಲ್ಲ ತೆಗೆದ ಮೇಲೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಣೆಗೆ ಅರಿಶಿನ ಹಾಕಿ ಎರಡನ್ನೂ ಚೆನ್ನಾಗಿ ಬಿಸಿ ಮಾಡಿದ್ಮೇಲೆ ಅವಲಕ್ಕಿ ಉಪ್ಪಿಟ್ಟು ಸಖತ್ ಟೇಸ್ಟಾಗಿತ್ತು. ಆ್ಯಂಡ್ ಮಕ್ಕಳಿಗೂ ಕೂಡ ಸ್ನ್ಯಾಕ್ಸ್ ಬಾಕ್ಸ್ನ ಕೊಟ್ಬಿಟ್ಟು ಬಂದು ಇವಾಗ ಪಾತ್ರೆಗಳ್ನೆಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಗೈಸ್, ಎಲ್ಲ ಕೆಲಸ ಎಲ್ಲ ಮುಗಿದು ಆರಾಮಾಗಿ ಕೂತಿದ್ದೆ. ಮಕ್ಕಳು ಕೂಡ ಬಂದರು, ಅವ್ರಿಗೂ ಸಹ ಅವಲಕ್ಕಿ ಉಪ್ಪಿಟ್ಟೆಲ್ಲ ತಿನ್ನಿಸಿ ಇವಾಗ ಆಟ ಆಡ್ತಾ ಇದ್ದಾರೆ ಇಬ್ಬರು, ನಮ್ಮ ಓನರ್ ಮೊಮ್ಮಗಳ ಜೊತೆ. ಆ್ಯಂಡ್ ಬೆಳಗ್ಗೆ ಪಾರ್ಸಲು ಕೂಡ ಬಂದಿತ್ತು. ಸೊ ಒಂದೆರಡು ಐಟಮ್ ಆರ್ಡ್ರ್ ಮಾಡಿದ್ದೆ, ಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಾಚ್ ಎಲ್ಲ ಇತ್ತು. ಸೊ ವಾಚನ್ನು ನಾವು ತೊಗೊಂಡು ಬರ್ತೀವಲ್ಲ ಅದೇ ಬಾಕ್ಸಲ್ಲೇ ಎಲ್ಲ ಇಡ್ತಾ ಇದ್ದೆ ವಾರ್ಡ್ರೋಬ್ಸ್ ಡ್ರಾಯರ್ಸಲ್ಲಿ. ಸೊ ಎಷ್ಟು ಬಾಕ್ಸು ಅಂತ ಇಟ್ಕೊಳ್ಳೋಣ, ಅದಕ್ಕೆ ವಾಚ್ ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೆಂಗಿದೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು. ಈ ಥರ ಪ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ವಾಚ್ ಆರ್ಗನೈಸರು. ಸೊ ಇದರಲ್ಲಿ 12 ವಾಚಸ್ನ ಇಟ್ಕೋಬೋದು. ಇದಕ್ಕೆ ಈ ಥರ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ನಾನು ಹೆಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬಂತು. ಆ್ಯಂಡ್ ಇನ್ನೊಂದು ಇಡ್ಲಿ ಸ್ಟ್ಯಾಂಡ್ನ, ಅಂದರೆ ಇಡ್ಲಿ ಕುಕ್ಕರ್ನ ತರಿಸಿದ್ದೆ. ಸೊ ಸ್ಟ್ಯಾಂಡ್ ಏನೋ ಚೆನ್ನಾಗಿದೆ, ನಮ್ಮ ಮನೇಲಿ ಇಡ್ಲಿ ಸ್ಟ್ಯಾಂಡು 4 ಪ್ಲೇಟಿಂದಿದೆ. ಬಟ್ ಅದು ಕುಕ್ಕರ್ ಇರುತ್ತಲ್ಲ ಅದ್ರದ್ದು ಹ್ಯಾಂಡ್ಲು ಎಲ್ಲ ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಹೊಸದು ತರಿಸಿದ್ದೀನಿ. ಇದು 6 ಪ್ಲೇಟಿಂದು ತರಿಸಿರೋದು. ಸ್ವಲ್ಪ ದೊಡ್ಡದೇ ತರಿಸ್ಬಿಟ್ಟೆ. ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ.
ಇದು ಹ್ಯಾಂಡ್ಲು ಅದೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾವು ಫಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ತಗೋಬೇಕು ಅಂತ. ಫೈನಲಿ ತಗೊಂಡೆ. ಈ ಥರ ಇದೆ. ಸೊ ಇದೆರಡನ್ನ ತರಿಸಿದ್ದೀನಿ. ಸೊ ಈಗ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ನಾವು ಊಟ ಮಾಡಬೇಕು. ಸ್ವಲ್ಪ ಹೊತ್ತು ಮಲ್ಕೋಬೇಕು, ನಿದ್ದೆ ಬೇರೆ ಬರ್ತಾ ಇದೆ. ಸೊ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಬಾಯ್ ಬಾಯ್ ಅಮ್ಮ. ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ಪಪ್ಪಿ ಕೊಟ್ಟೆ ಹೋಗ್ಬೇಕು ಅವರು. ಬಾಯ್. ಬ್ಯಾಗ್ ಕೊಡೋ ಫಸ್ಟು, ಟೈಮ್ ಆಯ್ತು. ಕೆಲವೊಂದು ಸತಿ ಜಾಸ್ತಿ ಕೆಲಸ ಇದ್ದಾಗ ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗ್ತಾರೆ. ಅವ್ರಿಗೂ ಸತ ಲಂಚ್ ಬಾಕ್ಸ್ನ ರೆಡಿ ಮಾಡು, ಮಕ್ಕಳನ್ನೆಲ್ಲ ರೆಡಿ ಮಾಡಿಸೋಷ್ಟಿಗೆ 9 o'clock ಕರೆಕ್ಟಾಗುತ್ತೆ. ಸೊ 3 ಜನನೂ ಹೊರಡ್ತಾರೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ಮಸಾಲೆ ರೊಟ್ಟಿನ ಮಾಡಿದ್ದೆ. ಆ್ಯಂಡ್ ಅಡುಗೆ ಮನೆ ಸ್ವಿಚ್ಚು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬೆಳಗ್ಗಿಂದ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಆ್ಯಂಡ್ ಲೂಸ್ ಕನೆಕ್ಷನ್ ಬೇರೆ ಆಗಿತ್ತು ಅಡುಗೆ ಮನೆದು ಲೈಟಿಂದು. ಸೊ ಅದಕ್ಕೆ ಇವಾಗ ಎಲೆಕ್ಟ್ರಿಷಿಯನ್ ಅವ್ರು ಬಂದು ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಅಕ್ಕಿ ಮಸಾಲೆ ರೊಟ್ಟಿ ಮಾಡಿದ್ದೆ. ಸೊ ಎಲ್ಲ ಸೊಪ್ಪುಗಳೆಲ್ಲ ಇತ್ತು. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಮಾಡಾಯಿತು. ಸೊ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬೇಷನ್ ತುಂಬ ಪಾತ್ರೆ ಇದೆ, ಅದನ್ನೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಒಬ್ಬರು ಹೇರ್ ಆಯಿಲ್ ಹೇಳಿದ್ದಾರೆ. ಸೊ ಅದನ್ನು ಇವಾಗ ಮಾಡಬೇಕು. ಸೊ ಎಲ್ಲ ಬ್ಲಿಂಕಿಟ್ಟಲ್ಲಿ ಐಟಮ್ಸ್ ಎಲ್ಲ ತರಿಸಿದ್ದೀನಿ. ಇನ್ನು ಎಲ್ಲ ಕ್ಲೀನ್ ಎಲ್ಲ ಮಾಡಾದಮೇಲೆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಬೇಕು. ಸೊ ಇಷ್ಟು ಕೆಲಸ ಇದೆ. ಓಕೆನಾ? ಸೊ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿದಾ? ಸೂಪರ್. ಸಿರಿ ತಿನ್ನು, ಅದು ಯಾಕೆ ತಿನ್ನು. ಸೊ ಹೇರ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಲೀಟ್ರು ಆರ್ಡರ್ ಬಂದಿತ್ತು. ಸೊ ಅದಕ್ಕೆ ಎಲ್ಲ ಇವತ್ತು ಮಾಡಿಬಿಡೋಣ ಅಂತ. ಸೊ ನಾನು ಹೇರ್ ಆಯಿಲ್ ಪ್ರಿಪೇರ್ ಮಾಡೋದು 3 ಥರ ಎಣ್ಣೆನ ಹಾಕ್ಬಿಟ್ಟು, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ. ಕೆಲವರು ಹರಳೆಣ್ಣೆ ಬೇಡ, ಬಿಕಾಸ್ ಅದು ಸ್ವಲ್ಪ ತಂಪು, ಕೋಲ್ಡ್ ಆಗಿಬಿಡುತ್ತೆ ಅಂತ ತುಂಬ ಕೇಳಿದರು. ಅದಕ್ಕೆ ನಾನು ಅವರಿಗೆ ಹರಳೆಣ್ಣೆ ಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆನ ಹಾಕ್ತೀನಿ. ಇವತ್ತು ಅಷ್ಟೇ ಅವರು 1 ಲೀಟ್ರು ಹೇಳಿದವರು ಬರೀ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಹಾಕಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಸಾದೆ ತೊಗೊಂಡು ಬಂದಿದ್ದೀನಿ ಕೊಬ್ಬರಿ ಎಣ್ಣೆನ. ಸೊ ಈ ಬೀಜಗಳೆಲ್ಲ ಇದೆ ಅಲ್ಲ, ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲ. ಸೊ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಮೆಂತ್ಯ, ಸಾಸಿವೆ, ಪ್ರತಿಯೊಂದು. ಈ ಹೋಮ್ ಮೇಡ್ ಹೇರ್ ಆಯಿಲು ನಾನು ಹಿಂದೆ ಬ್ಲಾಗ್ಸಲ್ಲಿ ತೋರಿಸಿದ್ದೆ. ಬಟ್ ಕೆಲವರು ಆರ್ಡರ್ ಮಾಡ್ತಾರೆ, ನೀವೇ ಮಾಡಿಕೊಡಿ ಅಂತ. ಅದನ್ನೆಲ್ಲ ಇವಾಗ ಎಣ್ಣೆಗೆ ಹಾಕ್ಬಿಡ್ತೀನಿ. ಇವಾಗ ಅದ್ರ ಜೊತೆಗೆ ಈರುಳ್ಳಿ, ನೆಲ್ಲಿಕಾಯಿ, ಗಕ್ಕೆ, ದಾಸವಾಳದ ಎಲೆ,
ರೋಸ್ಮೇರಿ ಅಂತೂ ಎಷ್ಟು ಸ್ಮೆಲ್ ಕೊಡುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅಲೋವೆರಾ, ಬೇವಿನ ಸೊಪ್ಪು, ಕೆಂಪು ದಾಸವಾಳದ ಹೂವು, ನುಗ್ಗೆ ಸೊಪ್ಪು, ತುಳಸಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ತಾ ಇದ್ದೀನಿ. ಇವಾಗ ಈ ಎಣ್ಣೆ ಏನಿಲ್ಲ ಅಂದರೂ ಒಂದು 20-25 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಸೊ ಚೆನ್ನಾಗಿ ಕುದ್ದ ಮೇಲೆ ಓವರ್ ನೈಟ್ ಎಲ್ಲ ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನಾಳೆ ಎಲ್ಲ ನೀಟಾಗಿ ಶೋಧಿಸ್ಕೊಂಡು ಬಾಟ್ಲಿಗೆ ಹಾಕಿ ಸೊ ನಮ್ಮ ಕಸ್ಟಮರ್ಗೆ ಕೊಟ್ಬಿಡ್ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.